ಧಾರವಾಡದಲ್ಲಿ ನಡೆದಂತ ಭೀಕರ ಕೊಲೆ ಇದು. ಪತ್ನಿಯಿಂದಲೇ ಪತಿಯ ಭೀಕರ ಕೊಲೆ. ಡಾಕ್ಟರ್ ಕೊಲೆ ರಹಸ್ಯ ಬಯಲಾಗಿದೆ. ಧಾರವಾಡದಲ್ಲಿ ಪತ್ನಿಯಿಂದಲೇ ಪತಿಯ ಭೀಕರ ಕೊಲೆ. ಇಬ್ರು ಡಾಕ್ಟರ್. ಪತ್ನಿ ಡಾಕ್ಟರ್ ಪ್ರಿಯಾಂಕಾ, ಐ ಸ್ಪೆಷಲಿಸ್ಟ್. ಈಕೆಯೇ ತನ್ನ ಗಂಡನನ್ನ ಬರ್ಬರವಾಗಿ ಹತ್ಯೆಗೈದಿದ್ದಾಳೆ. ಪ್ರಿಯಾಂಕಾಳನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಮಕ್ಕಳಾಗಿಲ್ಲ ಅಂತ ಮೊದಲ ಪತ್ನಿಗೆ ಡಾಕ್ಟರ್ ಕಿರಣ್ ಡಿವೋರ್ಸ್ ಕೊಟ್ಟಿದ್ರು. ಅಪಾರ್ಟ್ಮೆಂಟ್ ನಲ್ಲೇ ಈಗ ಭೀಕರವಾಗಿ ಕೊಲೆಯಾಗಿದ್ದಾರೆ ಡಾಕ್ಟರ್ ಕಿರಣ್, ಅದು ಕೂಡ ಪತ್ನಿಯಿಂದಲೇ. ಚಿರಾಯು ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಡಾಕ್ಟರ್ ಕಿರಣ್ ಹೊನ್ನಣ್ಣನವರು. ಡಿವೋರ್ಸ್ ಕೊಟ್ಟು ಎರಡನೇ ಮದುವೆ ಆಗಿದ್ರು ಡಾಕ್ಟರ್ ಕಿರಣ್. ಮೊನ್ನೆ ರಾತ್ರಿ ನೈಟ್ ಡ್ಯೂಟಿ ಮುಗಿಸಿ ಮನೆಗೆ ಬಂದಿದ್ದಾರೆ. ಬೆಳಿಗ್ಗೆ ಸುಮಾರು 11 ಗಂಟೆ ಹೊತ್ತಿಗೆ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದು ಬೆಡ್ರೂಮ್ ನಲ್ಲಿ ರೆಸ್ಟ್ ಮಾಡ್ತಾ ಇದ್ರು ಡಾಕ್ಟರ್ ಕಿರಣ್. ರೆಸ್ಟ್ ಮಾಡ್ತಾ ಇದ್ದ ಡಾಕ್ಟರ್ ಕಿರಣ್ಗೆ ಡಾಕ್ಟರ್ ಪ್ರಿಯಾಂಕಾ ಹೆಂಡತಿ ಅನಸ್ತೇಶಿಯಾ ಇಂಜೆಕ್ಷನ್ ಕೊಟ್ಟಿದ್ದಾಳೆ. ಇಂಜೆಕ್ಷನ್ ಕೊಟ್ಟು ನಂತರ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾಳೆ. ಮಗನಿಗೂ ಕೂಡ ಚಾಕುವಿನಿಂದ ಇರಿದಿದ್ದಾಳೆ. 8 ವರ್ಷದ ಮಗ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇಷ್ಟೆಲ್ಲ ಆದಮೇಲೆ ಪ್ರಿಯಾಂಕಾ ರೀಲ್ಸ್ ನೋಡ್ತಾ ಕೂತಿದ್ರು. ಧಾರವಾಡದಲ್ಲಿ ಗಂಡನಿಗೆ ಚಾಕು ಇರಿದು ಹೆಂಡತಿಯಿಂದ ಹತ್ಯೆ ಪ್ರಕರಣ. ಮ್ಯಾಟ್ರಿಮೋನಿಯಲ್ಲಿ ಪರಿಚಯ ಆಗಿ ಮದುವೆಯಾಗಿದ್ರು ಡಾಕ್ಟರ್ ಕಿರಣ್ ಡಾಕ್ಟರ್ ಪ್ರಿಯಾಂಕಾಳನ್ನ. ಮೊದಲ ಹೆಂಡತಿಗೆ ವಿಚ್ಛೇದನ ಕೊಟ್ಟು ಪ್ರಿಯಾಂಕಾ ಜೊತೆ ಕಿರಣ್ ಮದುವೆ ಆಗಿದ್ರು. ಕಿರಣ್ ಕುಟುಂಬಸ್ಥರು ಮನೆಗೆ ಬಂದ್ರೆ ಪ್ರಿಯಾಂಕಾ ಜಗಳ ಆಡ್ತಾ ಇದ್ರು. ಇತ್ತೀಚೆಗೆ 3 ತಿಂಗಳು ಕಿರಣ್ನ ಮನೆಯಲ್ಲೇ ಇದ್ದ ತಂದೆ ತಾಯಿ ಮಂಡಿ ನೋವು ಸಮಸ್ಯೆಯಿಂದ ಕಿರಣ್ನ ಪೋಷಕರು ಕಿರಣ್ನ ಜೊತೆಗೆ ಇದ್ರು. ಶನಿವಾರ ಅಷ್ಟೇ ಕಿರಣ್ನ ತಂದೆ ತಾಯಿಯನ್ನ ಪ್ರಿಯಾಂಕಾ ಹೊರಹಾಕಿದ್ರು. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಜೋರ್ ಜಗಳ ಆಗಿತ್ತು. ಕಿರಣ್ ಸರ್ ಅವರು ಈಗ ಅವ್ರ ಪತ್ನಿನೇ ಕೊಲೆ ಮಾಡಿದ್ರು ಅಂತ ಪೊಲೀಸ್ ಇಲಾಖೆ ಮಾಹಿತಿ. ಈಗ ಪ್ರಾಥಮಿಕ ಅಂದಾಜು ಪ್ರಕಾರ ಅವರೇ ಕೊಲೆ ಮಾಡಿದಾರೆ ಅಂತ ನಮಗೂ ಅದೇ ಇದೆ ರೀ, ಅಂದಾಜು ಇದೆ ರೀ. ಮತ್ತು ಆಕೆ ಡೆಡ್ ಬಾಡಿ ಎಲ್ಲ ಇಟ್ಕೊಂಡು ಅದು ಸುಮಾರು 10-12 ತಾಸು ಮೇಲೆ ಆಗಿತ್ತು. ಅದು ಡೆಡ್ ಬಾಡಿ ಮನೆಯಾಗೆಲ್ಲ ಇಟ್ಕೊಂಡು ಕೂತಿಳ ನಿಮಗೆ ಆಕೆ ಮೇಲೆ ಸಂಶಯ ಇದೆ ರೀ ನಮ್ದು ಪೂರ್ತಿ. ಹಾಂ, ಮಗುಗೂ ಚಾಕು ಹಾಕಿದಾಳೆ ರೀ. ಮಗು ಒಂದು ಸ್ವಲ್ಪ ಈ ಥರ ಅಂದರೆ ಪೊಲೀಸರು ಬಂದ ನೋಡಿ ಒಂದು ಸ್ವಲ್ಪ ನೋಡ್ರಿ, ನಾವ್ರೆ ಇಲ್ಲಿ ಬಾಡಿ ಟಚ್ ಮಾಡಲಿಲ್ಲ. ಆಮೇಲೆ ಪೊಲೀಸರು ಬಂದರು. ಪೊಲೀಸರ ಮಗು ಉಸಿರಾಡಕೈತೆ SDM ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು. ಈಗ ಒಂದು ಸ್ವಲ್ಪ ಸ್ಟೇಬಲ್ ಇದೆ, ಇನ್ನೂ ಕ್ರಿಟಿಕಲ್ ಕಂಡೀಷನ್ ಐತ್ರಿ ಮಗುಂದ್ರಿ. ಇನ್ನೂ 3-4 ದಿವಸ ಈ ಥರ ಇರ್ಬೇಕು, ICU ಇರಬೇಕು. ಇವತ್ತು ಸರ್ಗೆಲ್ಲ ಭೇಟಿಯಾಗಿ ರೌಂಡ್ಗೆ ಬಂದಾಗ ಭೇಟಿಯಾಗಿ ಬಂದಿರಿ ಎಲ್ಲ. ಲಾಸ್ಟ್ ಈಗ 2-3 ದಿವಸ ಮುಂಚೆನೇ ಹಚ್ಚಿರೋ ಫೋನ್. ನಾನೇ ಹಚ್ಚೇನಿ ರೀ ಅವ್ರಿಗೆ, ಹೆಂಗಿದೆ ಆರಾಮಿದೇನ ಅಂತ, ಇದೇನು ಆರಾಮ, ಮತ್ತು ಯಾಕೆ ನಂಗೆ ಸರಿ ಅನ್ಸ್ಬೋದು ನಾನು ಇದೇನು ಮಾಮ ಆರಾಮ ಅಂತ ಇಷ್ಟ ಹೇಳಿರಿ ಅವ್ರು. ಅವ್ರದ್ದು ಫೋನ್ನಾಗ ಮಾತಾಡೋನು ಈ ಮ್ಯಾಗ ನೋಡ್ಕೊಯ್ತಾರೆ ನಮ್ಗೆ ಅಷ್ಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.